In this video, we will discuss soft skill series video number 2, that is teamwork. So BA, BSc, BCom ನವರಿಗೆ ಇರುವಂತ ಸಾಫ್ಟ್ ಸ್ಕಿಲ್ ಸೀರೀಸ್ ಏನು ಬಿಟ್ಟಿದ್ದಾರೆ ನಿಮಗೆ ಅದರೊಳಗಿಂದ ಎರಡನೇ ವಿಡಿಯೋ ಆಗಿರ್ತದೆ ಇದು ಅದರ ಬಗ್ಗೆ ಪಾತಂದ್ರೆ ಟೀಮ್ ವರ್ಕ್ ಅಂತ ಹೇಳಿ ಇದಕ್ಕಿಂತ ಮುಂಚೆ ನಾನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಲೆ ವಿಡಿಯೋ ಮಾಡಿದ್ದೀನಿ ಸೊ ಈ ಒಂದು ಸಿಲೆಬಸ್ BA, BSc, BCom, BBA, BC ಅದವರಿಗೆ ಇರ್ತದೆ ಸೊ ಸೆಕೆಂಡ್ ವಿಡಿಯೋ ಯಾವುದಪ್ಪ ಅಂತಂದ್ರೆ ಟೀಮ್ ವರ್ಕ್ ಅಂತ ಹೇಳಿ ಸೊ ಟೀಮ್ ವರ್ಕ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ನೋಡೋಣ introduction. So let us see what is teamwork. Teamwork is one of the most essential soft skills required in the modern workplace. Teamwork ಅನ್ನೋದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಮೇಲೆ ಮಹತ್ವಪೂರ್ಣವಾದಂಥ ಒಂದು ಸಾಫ್ಟ್ ಸ್ಕಿಲ್ ಆಗಿರ್ತೈತಿ ಮಾಡರ್ನ್ ವರ್ಕ್ ಪ್ಲೇಸ್ ಒಳಗೆ ಈಗಿನ ಒಂದು ಏನು ನಾವು ಕೆಲಸ ಮಾಡ್ತೀವೋ ಕೆಲಸ ಮಾಡುವಂಥ ಕ್ಷೇತ್ರ ಏನೈತೋ ಆ ಒಂದು ಕ್ಷೇತ್ರಕ್ಕೆ ಏನಪ್ಪಾ ಅಂತಂದ್ರೆ ಸಾಫ್ಟ್ ಸ್ಕಿಲ್ ಟೀಮ್ ವರ್ಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಎರಡನೇ ಪಾಯಿಂಟ್ ನೋಡ್ರಿ ಇಟ್ ರೆಫರ್ಸ್ ಟು ದ ಅಬಿಲಿಟಿ ಆಫ್ ಇಂಡಿವಿಜುವಲ್ಸ್ ಟು ವರ್ಕ್ ಕೊಲಾಬ್ರೇಟಿವ್ಲಿ ಆ್ಯಂಡ್ ಕೋಆಪರೇಟಿವ್ಲಿ ಟು ಅಚೀವ್ ಕಾಮನ್ ಗೋಲ್ಸ್ ಸೊ ಟೀಮ್ ವರ್ಕ್ ಅಂದರೆ ಏನಂದ್ರೆ ನೀವು ಇಂಡಿವಿಜುವಲ್ ಆಗಿ ಗ್ರೂಪಿಗೆ ಏನು ಸಹಾಯ ಮಾಡಿದ್ದಾರೆ ಅನ್ನೋದು ಭಾಳ ಮ್ಯಾಟ್ರ್ ಆಗೈತಿ ಆಮೇಲೆ ಹೆಂಗೆ ಕೋಆಪರೇಟಿವ್ಲಿ ಒಬ್ರಿಗೊಬ್ರು ಹೆಂಗೆ ಹೊಂದಾಣಿಕೆ ಮಾಡಿಕೊಂಡು ಹೆಂಗೆ ಕೊಲಾಬ್ರೇಷನ್ ಮಾಡಿಕೊಂಡು ಹೋಗ್ದು ಆಮೇಲೆ ಹೋಗಿ ಒಂದು ಕಾಮನ್ ಗೋಲನ್ನು ನೀವು ಯಾವ ರೀತಿ ಅಚೀವ್ ಮಾಡ್ತೀರ ಅನ್ನೋದನ್ನು ಟೀಮ್ ವರ್ಕ್ ಅಂತ ಹೇಳಿ ತೋರಿಸತಿ ಸೊ ಇಲ್ಲಿ ನೋಡ್ರಿ ಇಂಡಿವಿಜುವಲ್ ವರ್ಕ್ ಈಸ್ ಡಿಫ್ರೆಂಟ್ ಆ್ಯಂಡ್ ಟೀಮ್ ವರ್ಕ್ ಈಸ್ ಡಿಫ್ರೆಂಟ್ ಇನ್ ಟೀಮ್ ಯು ಹ್ಯಾವ್ ಟು ವರ್ಕ್ ಇಂಡಿವಿಜುವಲಿ ಟೀಮ್ ಒಳಗೆ ನೀವು ಒಬ್ಬರಾಗಿ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಒಂದು ಗೋಲ್ ಏನಿತ್ತು ಜಲ್ದಿ ಅಚೀವ್ ಆಗ್ತೈತಿ ಇನ್ ಟುಡೇಸ್ ಕಾಂಪಿಟೇಟಿವ್ ವರ್ಲ್ಡ್ organizations prefer employees who can not only work independently but also contribute positively as a part of team. ಸೊ ಈಗಿನ ಒಂದು ಪ್ರೆಸೆಂಟ್ ಜಮಾನ ಒಳಗೆ ಏನಾಗಿತ್ತಪ್ಪ ಅಂತಂದ್ರೆ ಈಗ ಕಾರ್ಪೊರೇಟ್ ಅಂದ್ರೆ IT ಫೀಲ್ಡ್ ಆಗಿರ್ಬೋದು ಕಾರ್ಪೊರೇಟ್ ವರ್ಲ್ಡ್ BBA BC ಅದ್ರಿಗೆ ಬರ್ತೈತಿ ಸೊ MNC ಕಂಪ್ನೀಸ್ ಆಗಿರ್ಬೋದು MNC ಅಷ್ಟಲ್ರಿ ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ ಒಳಗೂ ಕೂಡ ಈಗ ಜಾಸ್ತಿ ಏನು ನೋಡೋದಪ್ಪ ಅಂತಂದ್ರೆ ಟೀಮ್ ವರ್ಕ್ ನೋಡೋದಾರ ಟೀಮ್ ವರ್ಕ್ ಮ್ಯಾಟರ್ಸ್ ಅ ಲಾಟ್ ಸೊ ನೀವು ಯಾವ ರೀತಿ ಇಡೀ ಟೀಮ್ ಒಳಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರ ಅನ್ನೋದು ಮ್ಯಾಟರ್ ಆಗೈತಿ ಸೊ ಟೀಮ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಬರೀ ಇಂಡಿವಿಜುವಲ್ ವರ್ಕ್ ಮಾಡೋದು ನಡೆಯಂಗಿಲ್ಲ ಟೀಮ್ ಆಗಿ ನೀವು ಯಾವ ರೀತಿ ಕೆಲಸ ಮಾಡ್ತೀರ ಅನ್ನೋದನ್ನು ನೋಡ್ತಾರೆ ಎಸ್ ಇದಿಷ್ಟು ಏನಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್ ಐ ಹೋಪ್ ನಿಮ್ಗೆ ಟೀಮ್ ವರ್ಕ್ ಬದಲು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡೀನಿ ನೆಕ್ಸ್ಟ್ ಬ್ಯಾರಿಯರ್ಸ್ ಹಿಡ್ಕೊಂಡು ಆಮೇಲೆ ಟೈಪ್ಸ್ ಹಿಡ್ಕೊಂಡು ಯೂಸಸ್ ಹಿಡ್ಕೊಂಡು ಎಲ್ಲನೂ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಟೋಟಲ್ 8 ಸ್ಲೈಡ್ ಅದಾವ ರೀ ವಿತ್ ಕನ್ಕ್ಲೂಷನ್ ಎಕ್ಸಾಮ್ ಒಳಗೆ ನೀವು ಇದೇ ರೀತಿ ಪಾಯಿಂಟ್ಸ್ ಮಾಡಿ ಬರ್ದ್ರಪ್ಪ ಅಂದ್ರೆ ನಿಮ್ಮ ಮಾರ್ಕ್ಸ್ ಚಲೋ ಬರ್ತಾವ ಓಕೆ ಇಲ್ಲಿವರೆಗೂ ನಾ ಹೇಳ್ತಿದ್ದಪ್ಪ ಅಂತಂದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ನೆಕ್ಸ್ಟ್ ನೋಡ್ರಿ ಡೆಫಿನೇಷನ್ ಆಫ್ ಟೀಮ್ ವರ್ಕ್ದ ಡೆಫಿನೇಷನ್ ಏನು ಟೀಮ್ ವರ್ಕ್ ಈಸ್ ಅ ಕಂಬೈನ್ಡ್ ಎಫರ್ಟ್ ಆಫ್ ಅ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ಟುವರ್ಡ್ಸ್ ಅ ಶೇರ್ಡ್ ಆಬ್ಜೆಕ್ಟಿವ್ ಟೀಮ್ ವರ್ಕ್ ಅನ್ನೋದು ಏನಪ್ಪ ಅಂದ್ರೆ ಇಟ್ಸ್ ಅ ಕಂಬೈನ್ಡ್ ಎಫರ್ಟ್ ಕಂಬೈನ್ಡ್ ಅಂದ್ರೆ ಕೂಡಿ ಏನಪ್ಪ ಅಂದ್ರೆ ಶ್ರಮ ಪಡೋದು ಸೊ ಎಲ್ಲರೂ ಕೂಡಿ ಶ್ರಮ ಪಡೋದು ಅಂತಂದು ಹೇಳ್ತಾರೆ ವರ್ಕಿಂಗ್ ಟುವರ್ಡ್ಸ್ ಶೇರ್ಡ್ ಆಬ್ಜೆಕ್ಟಿವ್ ಅಂದ್ರೆ ಒಂದು ಪ್ರತ್ಯೇಕವಾದಂಥ ಒಂದು ಗೋಲ್ಗೆ ವರ್ಕ್ ಮಾಡೋದು ಅಂದ್ರೆ ಒಂದು ಗುಂಪಿನ ಜನ ಒಂದೇ ಕೆಲಸ ಮಾಡೋದಕ್ಕೆ ನಾವೆಂತ ಕರಿತೀವಿ ಟೀಮ್ ವರ್ಕ್ ಅಂತ ಹೇಳಿ ಕರಿತೀವಿ ಇಟ್ ಇನ್ವಾಲ್ವ್ಸ್ ಕೋಆರ್ಡಿನೇಷನ್ ಕೋಆಪರೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಕಮಿಟ್ಮೆಂಟ್ ಸೊ ಇದ್ರೊಳಗೆ ಟೋಟಲ್ 5 Cಗಳು ಭಾಳ ಇಂಪಾರ್ಟೆಂಟ್ ಅದಾವ ರೀ 4 C ಅಂತಂದು ಹೇಳ್ತೀವಿ ನಾವಿಲ್ಲಿ 4 Cs ಯಾವ ಅಂದ್ರೆ ಒಂದು 1ನೇ C ಏನ್ರಿ ಕೋಆರ್ಡಿನೇಷನ್ ಇಂಪಾರ್ಟೆಂಟ್ ಅಂದ್ರೆ ಪರಸ್ಪರ ಏನಪ್ಪ ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಸೇಮ್ ಮಾಡೋದ್ರಿ ಕೋಆರ್ಡಿನೇಷನ್ ಸೇಮ್ ಮಾಡ್ಕೊಂಡು ಹೋಗೋದು ಕೋಆಪರೇಷನ್ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್ ರೀ ಈಗ ನಿಮಗೆ ನೆಕ್ಸ್ಟ್ ವೀಡಿಯೋನ 3ನೇ ವೀಡಿಯೋ ಯಾವ್ದಪ್ಪ ಅಂದ್ರೆ ಕಮ್ಯುನಿಕೇಷನ್ ಹೇಳ್ತೀನಿ ನಿಮ್ಗೆ ಟೀಮ್ ವರ್ಕ್ ಒಳಗೂ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಅಂದರೆ ಮಾತಾಡೋದು ಸರಿಯಾಗಿ ಕ್ಲಿಯರಾಗಿ ಮಾತಾಡೋದು ಅದು ಇದ್ರಲಿಲ್ಲಪ್ಪ ಅಂತಂದ್ರೆ ಏನಾಗ್ತೈತೆ ರೀ ಜಗಳ ಗೊಂದಲಗಳು ಆಗ್ತಾವೆ ನಿಮಗೆ ಕಮ್ಯುನಿಕೇಷನ್ ಬಗ್ಗೆ ಡೀಟೇಲ್ ವೀಡಿಯೋ ನಾನು ಕೊಟ್ಟಿರ್ತೀನಿ ಓಕೆ ಸಾಫ್ಟ್ ಸ್ಕಿಲ್ಸ್ ಸೀರೀಸ್ ಏನು ಮಾಡಿದನಲ್ಲ ಅದ್ರೊಳಗೆ ಟೋಟಲ್ ಎಷ್ಟು ವೀಡಿಯೋಸ್ ಅವಪ್ಪ ಅಂತಂದ್ರೆ 5 ವೀಡಿಯೋಸ್ ಅದಾವ ರೀ ನಿಮ್ಗೆ 5 ಸಿಲೆಬಸ್ಗೆ ಇರುವಂಥವು ಮೊದಲನೇ ವೀಡಿಯೋ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇರ್ತೈತಿ 2ನೇ ವೀಡಿಯೋ ಟೀಮ್ ವರ್ಕ್ ಆಗಿರ್ತೈತಿ ಅಂದ್ರೆ ಇದು ವೀಡಿಯೋ 3ನೇ ವೀಡಿಯೋ ಕಮ್ಯುನಿಕೇಷನ್ ರೀ 4ನೇ ವೀಡಿಯೋ ಪ್ರಾಬ್ಲಮ್ ಸಾಲ್ವಿಂಗ್ 5ನೇದು ಟೈಮ್ ಮ್ಯಾನೇಜ್ಮೆಂಟ್ ಸೊ ಇವು ಎಷ್ಟೆಲ್ಲನೂ ಏನಪ್ಪ ಅಂತಂದ್ರೆ ಸಾಫ್ಟ್ ಸ್ಕಿಲ್ ಗೋಲ್ರಿ ಎಲ್ಲೆಲ್ಲರಿ ವರ್ಕ್ ಪ್ಲೇಸ್ ಒಳಗೆ ಇವೆಲ್ಲ ಹೆಲ್ಪ್ ಆಗುವಂಥವು ಓಕೆ ನೋಡಿರಿ ಲಾಸ್ಟ್ಗೆ ಏನಪ್ಪ ಅಂದ್ರೆ ಕಮಿಟ್ಮೆಂಟ್ ಅಂದರೆ ನಿಮ್ಮೊಂದು ಗೋಲ್ ಅದನ್ನು ಟಾರ್ಗೆಟನ್ನು ರೀಚ್ ಮಾಡುವಂಗೆ ಒಂದು ಕಮಿಟ್ಮೆಂಟನ್ನು ಇಟ್ಕೊಂಡಿರ್ಬೇಕು ಅಂತಂದು ಹೇಳಿ ಹೇಳ್ತಾರೆ ಇನ್ನೊಂದು ಪಾಯಿಂಟ್ ನೋಡ್ರಿ ಅ ಸಕ್ಸಸ್ಫುಲ್ ಟೀಮ್ ಈಸ್ ನಾಟ್ ಅ ಕಲೆಕ್ಷನ್ ಆಫ್ ಇಂಡಿವಿಜುವಲ್ಸ್ ಬಟ್ ಅ ಸೈನರ್ಜಿ ಆಫ್ ಡೈವರ್ಸ್ ಟ್ಯಾಲೆಂಟ್ಸ್ ವರ್ಕಿಂಗ್ ಇನ್ ಹಾರ್ಮೋನಿ ಸೊ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಒಂದು ಟೀಮ್ ವರ್ಕ್ ಅನ್ನೋದು ಜಸ್ಟ್ ಏನಪ್ಪ ಅಂತಂದ್ರೆ ಒಂದು ಇಂಡಿವಿಜುವಲ್ ವರ್ಕ್ ಅಲ್ಲ ಬಟ್ ಸೈನರ್ಜಿ ಅಂತಂದು ಹೇಳಿ ಹೇಳ್ತಾರೆ ಸೈನರ್ಜಿ ಅಂದ್ರೆ ಕೂಡಿ ಕೆಲಸ ಮಾಡೋದು ಹೊಂದಾಣಿಕೆಯಿಂದ ಸೇಮ್ ಸೈನರ್ಜಿ ಒಂದೇ ಸೀಕ್ವೆನ್ಸ್ ವಾಗಿ ಒಂದೇ ಸೀರಿಯಲ್ ವಾಗಿ ಏನಪ್ಪ ಅಂತಂದ್ರೆ
ಪರಸ್ಪರವಾಗಿ ಅರ್ಥ ಮಾಡಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡೋದು. ಆಮೇಲೆ ಏನಪ್ಪ ಅಂತಂದ್ರೆ ಟ್ಯಾಲೆಂಟ್ಸ್ಗಳು ಬರ್ತಾವೆ ಇಲ್ಲಿ. ಏನಪ್ಪ ಅಂತಂದ್ರೆ ಬೇರೆ 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 ಟ್ಯಾಲೆಂಟ್ಸ್ಗಳೆಲ್ಲ ಇಲ್ಲಿ ಒಂದಾಗ್ತಾವೆ, ಒಂದು ಕೆಲಸ ಸಂಬಂಧ ಬೆನ್ ಹತ್ತಿರ್ತಾವೆ. ಅದಕ್ಕೆ ಸೈನರ್ಜಿ ಆಫ್ ಡೈವರ್ಸ್ ಟ್ಯಾಲೆಂಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ವರ್ಕಿಂಗ್ ಇನ್ ಹಾರ್ಮೋನಿ ಅಂದ್ರೆ ಅಗದಿ ಏನಪ್ಪ ಸಹೋದರ ಭಾವದಿಂದ ಕೆಲಸ ಮಾಡೋದಕ್ಕೆ ನಾವು ಅಂತೀವಿ. ಸೊ ಇದು ಡೆಫಿನೇಷನ್ ರೀ. ಎರಡನೇ ಡೆಫಿನೇಷನ್ಸ್ ನಿಮ್ಗೆ ಗೊತ್ತಾಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ಈ ವಿಡಿಯೋ ಹೆಂಗೆ ಅನ್ಸಾಯಿತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ನಾನು ತಿಳಿಸ್ರಿ. ಮೂರನೇ ಪಾಯಿಂಟ್ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಟೀಮ್ ವರ್ಕ್ ಇನ್ ದ ವರ್ಕ್ ಪ್ಲೇಸ್. ಸೊ ಟೀಮ್ ವರ್ಕ್ನ ಇಂಪಾರ್ಟೆನ್ಸ್ ಏನೈತಿ? ಮೊದಲೇ ಪಾಯಿಂಟ್ ನೋಡ್ರಿ, ಎನ್ಹಾನ್ಸಸ್ ಪ್ರೊಡಕ್ಟಿವಿಟಿ. ವೆನ್ ಪೀಪಲ್ ವರ್ಕ್ ಟುಗೆದರ್ ಟಾಸ್ಕ್ಸ್ ಆರ್ ಕಂಪ್ಲೀಟೆಡ್ ಫಾಸ್ಟರ್ ಆ್ಯಂಡ್ ಮೋರ್ ಎಫಿಷಿಯೆಂಟ್ಲಿ. ನೋಡ್ರಿ, ಎನ್ಹಾನ್ಸಸ್ ಪ್ರೊಡಕ್ಟಿವಿಟಿ ಅಂದ್ರೆ ನೀವು ಕೆಲಸ ಮಾಡುತ್ತಿರುವಂಥ ಕ್ಷೇತ್ರದೊಳಗೆ ಒಬ್ಬ ಕೆಲಸ ಮಾಡೋದು ಏನಪ್ಪ ಅಂದ್ರೆ ಟಫ್ ಆಗ್ಬೋದು. ಅದು ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ತಾರೆ. ಒಂದು ಗುಂಪು ಅದನ್ನು ಕೆಲಸ ಮಾಡಿದ ಒಂದೇ ಕೆಲಸ ಮಾಡಿದಪ್ಪ ಅಂತಂದ್ರೆ ಕೆಲಸ ಏನಾಗ್ತೈತಿ ರೀ, ಫಾಸ್ಟಾಗಿ ಕಂಪ್ಲೀಟ್ ಆಗ್ತೈತಿ. ಹಂಗೆ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತೈತಿ ರೀ. ಪ್ರೊಡಕ್ಟಿವ್ ಅಂದ್ರೆ ಆದಾಯ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು. ಸೊ ಎಲ್ಲನೂ ಕೂಡ ಏನಪ್ಪ ಅಂತಂದ್ರೆ ಹೆಚ್ಚಾಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಎರಡನೇದ ಎನ್ಕರೇಜಸ್ ಕ್ರಿಯೇಟಿವಿಟಿ. ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ಐಡಿಯಾಸ್ ಲೀಡ್ ಟು ಇನೋವೇಟಿವ್ ಸೊಲ್ಯೂಷನ್ಸ್. ಸೊ ನೋಡಿರಿ, ಏನೋ ಒಂದು ನೀವು ಪ್ಲ್ಯಾನ್ ಇಟ್ಕೊಂಡ್ರಿ, ಏನೋ ಒಂದು ಬಿಸ್ನೆಸ್ ಮಾಡ್ಬೇಕನ್ನತ್ತೀರಿ, ನಿಮ್ದೊಂದು ಟೀಮ್ ರೆಡಿ ಮಾಡ್ಕೊಂಡ್ರಿ. ನೀವು ಆ ಟೀಮ್ನೊಳಗೆ ನೀವು ಎಲ್ಲರದು ಮಾತನ್ನ ಎಲ್ಲರದು ಸಜೆಷನ್ಸ್ನ ತೊಗೊಂಡ್ರಪ್ಪ ಅಂತಂದ್ರೆ ಕ್ರಿಯೇಟಿವಿಟಿ, ಪ್ರತಿಯೊಬ್ಬರದು ಕ್ರಿಯೇಟಿವಿಟಿ ಹೊರಗೆ ಬಂದು ನಿಮಗೆ ಲಾಭ ಆಗುವ ಚಾನ್ಸಸ್ಗಳು ಜಾಸ್ತಿ ಆಗ್ತಾವ. ಇನ್ನು ಮೂರನೇ ಪಾಯಿಂಟ್ ನೋಡ್ರಿ, ಬಿಲ್ಡ್ಸ್ ಸ್ಟ್ರಾಂಗ್ ರಿಲೇಷನ್ಶಿಪ್. ಆಬ್ವಿಯಸ್ಲಿ ಟೀಮ್ ವರ್ಕ್ ಇತ್ತಪ್ಪ ಅಂತಂದ್ರೆ ಏನಾಗ್ತೈತಿ, ಆ ಟೀಮ್ದೊಳಗಿರುವಂಥ ಏನು ಮೆಂಬರ್ಸ್ ಇದಾರೋ ಅವರ ಒಂದು ರಿಲೇಷನ್ಶಿಪ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಸ್ಟ್ರಾಂಗ್ ಹಾಕೊಂತಾನೆ ಹೋಗ್ತಾವ. ಆಮೇಲೆ ಮ್ಯೂಚುವಲಿ ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ಏನಪ್ಪ ಅಂತಂದ್ರೆ ನೈತಿಕತೆಯ ಮನಸ್ತಾಪ ಗೊಂದಲಗಳು ಬರಬಾರ್ದಂಗೆ ನೀವು ನೋಡ್ಕೊಂಡ ಹೋಗ್ತಾರೆ. ಇನ್ನು ನಾಲ್ಕನೇ ಪಾಯಿಂಟ್ ನೋಡ್ರಿ, ಡಿಸ್ಟ್ರಿಬ್ಯೂಟ್ಸ್ ವರ್ಕ್ ಲೋಡ್. ಸೊ ಹೇಳಿದ ನಾನು ಒಬ್ಬರಿಗೆ ವರ್ಕ್ ಲೋಡ್ ಮಾಡೋಪ್ಪಲಿಂದ ಆ ಒಬ್ಬರು ಮಾಡೋದನ್ನ 10 ಮಂದಿ ಮಾಡಿದ್ರಪ್ಪ ಅಂತಂದ್ರೆ ಆ ವರ್ಕ್ ಏನಾಗ್ತೈತಿ ರೀ, ಡಿಸ್ಟ್ರಿಬ್ಯೂಟ್ ಆಗ್ತೈತಿ. ಆಮೇಲೆ ಫಾಸ್ಟ್ನು ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್, ಇಂಪ್ರೂವ್ಸ್ ಕಮ್ಯುನಿಕೇಷನ್. ಕಾನ್ಸ್ಟೆಂಟ್ ಇಂಟ್ರಾಕ್ಷನ್ ಹೆಲ್ಪ್ಸ್ ಇನ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಕಾನ್ಸ್ಟೆಂಟಾಗಿ ನೀವು ಒಬ್ಬರ ಜೊತೆ ಕಮ್ಯುನಿಕೇಟ್ ಮಾಡತ್ತಿದ್ರಪ್ಪ ಅಂತಂದ್ರೆ ಮಾತಾಡತ್ತಿದ್ರಂದ್ರೆ ಆಬ್ವಿಯಸ್ಲಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳು ಏನಾಗ್ತಾವ, ಅಪ್ಗ್ರೇಡ್ ಆಗ್ತಾವ, ಆಮೇಲೆ ಇಂಪ್ರೂವ್ ಆಗ್ತಾವ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಫೋಸ್ಟರ್ಸ್ ಪ್ರಾಬ್ಲಮ್ ಸಾಲ್ವಿಂಗ್. ಚಾಲೆಂಜಸ್ ಆರ್ ಹ್ಯಾಂಡಲ್ಡ್ ಕಲೆಕ್ಟಿವ್ಲಿ ವಿತ್ ಡೈವರ್ಸ್ ಇನ್ಪುಟ್ಸ್. ಸೊ ಏನೋ ಒಂದು ಪ್ರಾಬ್ಲಮ್ ಬಂದ್ರೂ ಫೋಸ್ಟರ್ ಅಂದ್ರೆ ಏನು, ಅದಕ್ಕೊಂದು ತಡೆ ಹಿಡಿದೈತಿ ಅಥವಾ ಎತ್ತಿ ಹಿಡಿದೈತಿ ಅಥವಾ ಒಂದು ಸಪೋರ್ಟ್. ಫೋಸ್ಟರ್ ಅಂದ್ರೆ ಏನು, ಸಪೋರ್ಟ್ ಮಾಡೋದು. ಓಕೆ, ಫೋಸ್ಟರ್ ಮಾಡೋದು ಅದಕ್ಕೆ ಯಾರೊಬ್ಬರು ಪ್ರಾಬ್ಲಮ್ ಅದಾರ. ಈಗ ನೋಡ್ರಿ, ಟೀಮ್ ವರ್ಕ್ ಅಂತಂದು ಹೇಳಿ ವರ್ಕ್ ಮಾಡ್ತಿರ್ತಾರೆ. ಒಬ್ಬರಿಗೆ ಯಾರಿಗಾರು ಪ್ರಾಬ್ಲಮ್ ಆತಂದ್ರೆ ಆ 9 ಜನ ಅವ್ಗೆ ಹೆಲ್ಪ್ ಮಾಡ್ರಂದ್ರೆ ಕೆಲಸ ಫಾಸ್ಟ್ ಆಗ್ತೈತಿ, ಆಮೇಲೆ ಸುಗಮವಾಗಿ ಸಾಲ್ತೈತಿ. ಸೊ ಚಾಲೆಂಜಸ್ ಆರ್ ಹ್ಯಾಂಡಲ್ಡ್ ಕಲೆಕ್ಟಿವ್ಲಿ ವಿತ್ ಡೈವರ್ಸ್ ಇನ್ಪುಟ್ಸ್. ಸೊ ಬೇರೆ ಬೇರೆ ಐಡಿಯಾಸ್ ಇಟ್ಕೊಂಡು ಒಂದೇ ಚಾಲೆಂಜನ್ನು ನಾವು ಈಸಿಯಾಗಿ ಫೇಸ್ ಮಾಡ್ತೀವಿ. ಓಕೆ, ಇವಿಷ್ಟು ಏನಪ್ಪ ಅಂತಂದ್ರೆ ಪಾಯಿಂಟ್ಸ್ ಅದಾವ. ನಿಮ್ಗೆ ಇಲ್ಲಿವರೆಗೂ ಹೇಳಿದ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಕ್ವಾಲಿಟೀಸ್ ರಿಕ್ವೈರ್ಡ್ ಫಾರ್ ಇಫೆಕ್ಟಿವ್ ಟೀಮ್ ವರ್ಕ್. 4ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಕ್ವಾಲಿಟೀಸ್ ರಿಕ್ವೈರ್ಡ್ ಫಾರ್ ಇಫೆಕ್ಟಿವ್ ಟೀಮ್ ವರ್ಕ್. ನಮ್ಗೆ ಯಾವೆಲ್ಲ ಗುಣಗಳು ಬೇಕು, ಕ್ವಾಲಿಟಿಗಳು ಬೇಕು, ಯಾವೆಲ್ಲ ಲಕ್ಷಣಗಳು ಇರಬೇಕು ನಮ್ಮೊಳಗೆ ಟೀಮ್ ವರ್ಕ್ ಮಾಡ್ಕೋ ಸಂಬಂಧ ಅಂತಂದ್ರೆ ಮೊದಲೇದಾಗಿ ಏನಿರ್ಬೇಕು ರೀ, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೆ ನಿಮ್ಗೆ 3ನೇ ವಿಡಿಯೋ ಬರ್ತೈತಿ, ಅಗದಿ ಡೀಪಾಗಿ ಅಂದರೆ ಇದು ಒಂದು ಸ್ಕಿಲ್ನ ರೀ, ನೆನಪಿಟ್ಕೊರಿ. ನೀವು ಸಾಫ್ಟ್ ಸ್ಕಿಲ್ ಒಳಗೆ ಇನ್ನೊಂದು ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಕಮ್ಯುನಿಕೇಷನ್ನು ಬರ್ತೈತಿ, ನೆನಪಿಟ್ಕೊರೋದನ್ನು. ಸೊ ಎಕ್ಸ್ಪ್ರೆಸಿಂಗ್ ಐಡಿಯಾಸ್ ಕ್ಲಿಯರ್ಲಿ ಆ್ಯಂಡ್ ಲಿಸ್ನಿಂಗ್ ಆ್ಯಕ್ಟಿವ್ಲಿ. ಸೊ ನಿಮ್ಮ ಐಡಿಯಾಗಳು ಏನಿದಾವೆ ಅದನ್ನು ಕ್ಲಿಯರ್ ಆಗಿ ಆ್ಯಕ್ಟಿವ್ ಆಗಿ ಅಂದ್ರೆ ಗಮನ ಇಟ್ಟು ಕೇಳಬೇಕು. ನೆಕ್ಸ್ಟ್, ಅಡ್ಯಾಪ್ಟಿಬಿಲಿಟಿ. ಅಡ್ಜಸ್ಟಿಂಗ್ ಟು ಡಿಫ್ರೆಂಟ್ ಸಿಚುವೇಶನ್ಸ್ ಆ್ಯಂಡ್ ಪೀಪಲ್. ಸೊ ಬೇರೆ ಬೇರೆದವ್ರು ಏನೋ ಒಂದು ಪಾಯಿಂಟ್ಸನ್ನು ಹೇಳ್ಯಾರ, ಏನೋ ಒಂದು ಐಡಿಯಾಸನ್ನು ಕೊಟ್ರ ಅಂದ್ರೆ ಅದನ್ನ ಅಲ್ಲುಗಳಿಲ್ದ ಅಂದ್ರೆ ನೀವು ಹೇಳಿದ ತಪ್ಪೈತಪ್ಪ ಅಂತ ಹೇಳಿ ಹೇಳಿಲ್ದ ಅದನ್ನು ಸ್ವಲ್ಪ ಸರಿಯಾಗಿ ಕೇಳಿಕೊಂಡು ಒಬ್ರಿಗೊಂದು ವ್ಯಾಲ್ಯೂ ಕೊಟ್ಟು ನೀವು ಹೋದ್ರಪ್ಪ ಅಂತಂದ್ರೆ ಏನಾಗತ್ತೆ ರೀ, ನಿಮ್ದು ಪ್ರೊಡಕ್ಷನ್ ಆಗ್ತೈತಿ, ಹೆಚ್ಚಾಗ್ತೈತಿ ರೀ. ಸೊ ಡೆವಲಪ್ಮೆಂಟು ನಮ್ಗೆ ಕೂಡ ಹೆಚ್ಚಾಗ್ತಾವ ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್, ಕೊಲಾಬ್ರೇಷನ್. ವಿಲ್ಲಿಂಗ್ನೆಸ್ ಟು ಕೋಆಪ್ರೇಟ್ ವಿತ್ ಕೋಆಪ್ರೇಟ್ ಆ್ಯಂಡ್ ಹೆಲ್ಪ್ ಅದರ್ಸ್. ಸೊ ನಿಮ್ಮ ಒಂದು ಹೆಲ್ಪ್ ಮಾಡುವಂಥ ಒಂದು ಏನೇನು ನೈತಿಕತೆ ಐತೋ ಅದು ಹೆಚ್ಚಾಗ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ನೀವೇ ಬೇರೆದವ್ರಿಗೆ ಹೆಲ್ಪ್ ಮಾಡಿರಪ್ಪ ಅಂದ್ರೆ ಅವರಿಗೆ ನೀವು ಕಷ್ಟ ಟೈಮ್ದಾಗ ಅವ್ರು ನಿಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಸೊ ವಿಲ್ಲಿಂಗ್ನೆಸ್ ಟು ಕೋಆಪ್ರೇಟ್ ಆ್ಯಂಡ್ ಹೆಲ್ಪ್ ಅದರ್ಸ್. ನೆಕ್ಸ್ಟ್, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್. ರಿಸಾಲ್ವಿಂಗ್ ಡಿಸ್ಅಗ್ರಿಮೆಂಟ್ಸ್ ಪೀಸ್ಫುಲಿ. ಸೊ ಈಗ 10 ಮಂದಿ ನೋಡೋ ಒಂದು 2 ಮಂದಿ ಒಳಗೆ ಏನಾದರೆ ಕಾನ್ಫ್ಲಿಕ್ಟ್ಸ್ ಅದು ಅಂದ್ರೆ ಉಳಿದ 8 ಜನ ಕೂಡಿ ಅದನ್ನು ಬಗೆಹರಿಸೋಕೆ ಟ್ರೈ ಮಾಡ್ತಾರೆ. ಆಮೇಲೆ ಜಲ್ದಿ ಕ್ಲೋಸ್ ಆಗಿಬಿಡ್ತಾವೆ. ಕಾನ್ಫ್ಲಿಕ್ಟ್ ಅಂದ್ರೆ ಏನು, ಗೊಂದಲ ಜಗಳಗಳು ಅವೇನ ಬಂದು ಅಂದ್ರೂ ಕೂಡ ಅಲ್ಲಿಂದಲ್ಲಿ ಮುಚ್ಚಿ ಹೋಗ್ತಾವೆ ಅಥವಾ ಅದನ್ನು ಸಮಾಧಾನ ಮಾಡೋಕ್ಕಿರ್ತಾರೆ ಜನ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಲೀಡರ್ಶಿಪ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಟೇಕಿಂಗ್ ಇನಿಷಿಯೇಟಿವ್ ಆ್ಯಂಡ್ ಬೀಯಿಂಗ್ ಅಕೌಂಟೇಬಲ್. ಸೊ ಈಗ 10 ಜನಕ್ಕೆ ನೀವು 10 ರೋಲ್ಸನ್ನು ಕೊಟ್ಟಿರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಏನಪ್ಪ ಅಂತಂದ್ರೆ ಟೀಮ್ ಲೀಡರ್ ಆಗಿರಿ ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನತ್ತಾವ ಅಂದ್ರೆ ಡೆವಲಪ್ಮೆಂಟ್ ಆಗ್ತಾವ. ಅಂದ್ರೆ
ಉಳಿದು 10 ಮಂದಿದ ಐಡಿಯಾ ನೀವು ಕೇಳ್ಕೊಂಡ್ರಿ 10 ಮಂದಿ ಐಡಿಯಾ ಒಳಗೆ ಯಾವುದು ಚಲೋ ಐತಿ ಯಾವುದಿಲ್ಲ ಅನ್ನೋದು ನೀವು ಕರೆಕ್ಟ್ ಅನಲೈಸ್ ಮಾಡಕತ್ರಪ್ಪ ಅಂದ್ರೆ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಏನತ್ತಾವ್ರಿ ಇನ್ಕ್ರೀಸ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ ಪಾಸಿಟಿವ್ ಅಟಿಟ್ಯೂಡ್, ಎನ್ಕರೇಜಿಂಗ್ ಅದರ್ಸ್ ಆ್ಯಂಡ್ ಸ್ಟೇಯಿಂಗ್ ಮೋಟಿವೇಟೆಡ್. ಸೊ ನೀವೇನು ಮಾಡ್ತೀರ ಅಂದರೆ ಬೇರೆದವ್ರಿಗೆ ಮೋಟಿವೇಟ್ ಮಾಡ್ಕೊತಾರೆ ಹೋಗ್ತೀರಿ, ಆಮೇಲೆ ಬೇರೆಯವ್ರಿಗೆ ಮೋಟಿವೇಟ್ ಮಾಡೋದು ಅಷ್ಟೇ ಅಲ್ದ. ಸೊ ಅಲ್ಲೇನಾಗತ್ತಪ್ಪ ಅಂದ್ರೆ ಯು ವಿಲ್ ಬಿ ಹೈಲೈಟೆಡ್ ದ್ಯಾಟ್ ಯು ಮಸ್ಟ್ ಕೀಪ್ ಇನ್ ದ ಮೈಂಡ್. ಯಾವ ರೀತಿ ಹೈಲೈಟ್ ಆಗ್ತಾರಪ್ಪ ಅಂತಂದ್ರೆ ಕ್ಲಿಯರ್ ಆಗಿ ಒಂದು ಐಡಿಯಾಸ್ ನಿಮಗೆ ಶೇರ್ ಆಗ್ತಾವ, ಆಮೇಲೆ ಒಬ್ರನ್ನೊಬ್ರು ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು, ಆಮೇಲೆ ಮೋಟಿವೇಟೆಡ್ ಇರ್ತಾರೆ. ನೀವು ಏನಾರ ಕೆಲಸ ತಪ್ಪು ಮಾಡಿದಪ್ಪ ಅಂದ್ರೆ ಎಲ್ಲರೂ ಅವ್ನು ಬೇಯ್ತಿದ್ದಾರೆ ಅಂದ್ರೆ ಒಂದು ಇನ್ನೊಂದು 4 ಜನ ಏನು ಮಾಡ್ತಾರೆ ಹಂಗೆ ಮೋಟಿವೇಟ್ ಮಾಡ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಅದು ಸುಗಮವಾಗಿ ಸಾಕ್ತದೆ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ 5th ಪಾಯಿಂಟ್ ರೋಲ್ಸ್ ಇನ್ ಟೀಮ್. ಯಾವೆಲ್ಲ ಪಾತ್ರಗಳದಾವ ಟೀಮ್ ವರ್ಕ್ ಒಳಗೆ ಯಾವೆಲ್ಲ ಪಾತ್ರಗಳದಾವ. ಮೊದಲೇ ಪಾತ್ರ ಯಾರದಪ್ಪ ಅಂದ್ರೆ ಲೀಡರ್ದ. ಪ್ರೊವೈಡ್ಸ್ ಡೈರೆಕ್ಷನ್, ಮೋಟಿವೇಟ್ಸ್ ಮೆಂಬರ್ಸ್ ಆ್ಯಂಡ್ ಎನ್ಶೂರ್ಸ್ ಗೋಲ್ಸ್ ಆರ್ ಮೆಟ್. ಸೊ ಈ ಲೀಡರ್ನ ಕೆಲಸ ಏನ್ರಿ ಡೈರೆಕ್ಷನ್, ದಾರಿ ತೋರಿಸೋದು, ಯಾವುದು ಒಂದು ಕರೆಕ್ಟ್ ದಾರಿನ ಐತೋ ಇಲ್ಲೋ, ಇವ್ರು ಏನು ಕೆಲಸ ಮಾಡೋದ್ರ ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಮ್ಯಾನೇಜ್ ಮಾಡ್ತಿರ್ತಾನೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಮೋಟಿವೇಟ್ಸ್ ಮೆಂಬರ್ಸ್. ಸೊ ಮೋಟಿವೇಟ್ ಮೆಂಬರ್ಸ್ ಅಂದ್ರೆ ಏನ್ರಿ ಬೇರೆದವ್ರನ್ನು ಕೂಡ ಏನು ಮಾಡ್ತಾರೆ ನೀವು ಅದರಲ್ಲಿ ಮೋಟಿವೇಟ್ ಮಾಡ್ತಾರೆ ಯಾವ ರೀತಿ ವರ್ಕ್ ಮಾಡಬೇಕು ಯಾವ ರೀತಿ ಇಲ್ಲ ಅಂತಂದು ಹೇಳಿ ಅಂತಂದು. ನೆಕ್ಸ್ಟ್ ಎನ್ಶೂರ್ಸ್ ಗೋಲ್ಸ್ ಆರ್ ಮೆಟ್. ಸೊ ಒಂದು ಗೋಲನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ನಾವು. ಈಗ ಅನ್ಕೋರಿ ಒಂದು 15th ಆಗಸ್ಟ್ ಅಂತಂದು ಹೇಳಿ ಅನ್ಕೋರಿ ನಾವು ಡೇಟಾ, ಅಥವಾ 26 ಜನವರಿ ಅನ್ಕೋರಿ. ಓಕೆ, ಈ ಒಂದು ಡೇಟಿಗೆ ಏನಪ್ಪ ಅಂದ್ರೆ ನೀವು ಮುಗಿಸೋರಾದ್ರೆ ಹೆಂಗಾರು ಮಾಡಿ ವರ್ಕನ್ನ ಅದನ್ನು ಮುಗಿಸೋದು ಜವಾಬ್ದಾರಿ ಯಾರ ಕಡೆ ಬರುತ್ತಪ್ಪ ಅಂತಂದ್ರೆ ಅದು ಟೀಮ್ ಲೀಡರ್ ಕಡೆ ಬರ್ತಿದ್ರಿ. ಹೆಂಗಾರೆ ಮಾಡೋ ಒಂದು ಜಾಬನ್ನು ಕರೆಕ್ಟಾಗಿ ಮುಗಿಸ್ಕೊಡ್ಬೇಕು. ಇನ್ನು ಎರಡನೇದವ್ರು ನೋಡ್ರಿ ಫೆಸಿಲಿಟೇಟರ್, ಹೆಲ್ಪ್ಸ್ ಕೋಆರ್ಡಿನೇಟರ್ ಆ್ಯಂಡ್ ಸಪೋರ್ಟ್ಸ್ ಸ್ಮೂತ್ ಫಂಕ್ಷನಿಂಗ್. ಸೊ ಇವು ಲೀಡರ್ನ ಸಪೋರ್ಟ್ ಮಾಡೋ ಯಾರ್ರಿ ಫೆಸಿಲಿಟೇಟರ್ ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಲೀಡರ್ಗೆ ಸಪೋರ್ಟ್ ಮಾಡಲೇಬೇಕಾದೈತಿ. ಸಪೋರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಕೆಲಸ ಸುಗಮವಾಗಿ ಸಾಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಇನೋವೇಟರ್, ಬ್ರಿಂಗಿಂಗ್ ನ್ಯೂ ಐಡಿಯಾಸ್ ಆ್ಯಂಡ್ ಕ್ರಿಯೇಟಿವಿಟಿ. ಸೊ ಈ 10 ಮಂದಿ ಗುಂಪೊಳಗೆ 1 2 3 4 ಜನ ಏನಿರ್ತಾರೆ ಅಂದ್ರೆ ಇನೋವೇಟರ್ಸ್ ಇರ್ತಾರೆ, ಹೊಸ ಐಡಿಯಾಗಳು ಕೊಡ್ತಿರ್ತಾರೆ. ಅವರು ಕೊಟ್ಟು ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ ಒಂಥರ ಈಸಿ ಗೋಯಿಂಗ್ ಇರ್ತಾರೆ ಇವರು ಇನೋವೇಟರ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಎಕ್ಸಿಕ್ಯೂಟರ್, ಕಂಪ್ಲೀಟ್ಸ್ ಟಾಸ್ಕ್ ವಿತ್ ಡಿಸಿಪ್ಲಿನ್ ಆ್ಯಂಡ್ ಫೋಕಸ್. ಸೊ ಇಲ್ಲಿ ಎಕ್ಸಿಕ್ಯೂಟರ್ ಅಂದ್ರೆ ಏನು ಉಳಿದಂಥವ್ರು ಕೆಲಸ ಮಾಡೋರು. ಹಂಗಂತಂದು ಹೇಳಿ ಇಲ್ಲಿ ಫೆಸಿಲಿಟೇಟರ್ ಬರೀ ಅವ್ನು ಲೀಡರ್ನ ಕೆಳಗಿರೋದು, ಇನೋವೇಟರ್ ಅಂದ್ರೆ ಬರೀ ಐಡಿಯಾ ಕೊಡೋದು, ಎಕ್ಸಿಕ್ಯೂಟರ್ ಅಂದ್ರೆ ಎಲ್ಲ ಕೆಲಸ ಮಾಡಿ ಮುಗಿಸೋದು ಹಿಂಗಲ್ಲ. ಸೊ ಪ್ರತಿಯೊಬ್ಬರು ತಮ್ಮ ರೋಲ್ಸನ್ನು ತೊಗೊಂಡಿರ್ತಾರೆ, ಅವ್ರು ಎಲ್ಲ ವರ್ಕ್ಗಳನ್ನ ಮಾಡ್ಕೊತಿರ್ಬೇಕು. ಅದನ್ನ ನೆನ್ಪಿಟ್ಕೋಬೇಕು ನೀವು. ಕಂಪ್ಲೀಟ್ಸ್ ಟಾಸ್ಕ್ ವಿತ್ ಡಿಸಿಪ್ಲಿನ್ ಆ್ಯಂಡ್ ಫೋಕಸ್. ನೆಕ್ಸ್ಟ್ ಪಾಯಿಂಟ್ ಇವ್ಯಾಲ್ಯೂಯೇಟರ್, ಎಕ್ಸಸಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೊವೈಡ್ಸ್ ಫೀಡ್ಬ್ಯಾಕ್. ಈಚ್ ಮೆಂಬರ್ ಮೇ ಪರ್ಫಾರ್ಮ್ ಮಲ್ಟಿಪಲ್ ರೋಲ್ಸ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಸೊ ಏನಪ್ಪ ಅಂತಂದ್ರೆ ಇವ್ಯಾಲ್ಯೂಯೇಟರ್ ಏನು ಮಾಡ್ತಾನಂದ್ರೆ ಪ್ರತಿಯೊಂದು ಕೆಲಸನ ಇವ್ಯಾಲ್ಯೂಯೇಟ್ ಮಾಡ್ತಾನೆ, ಅಂದ್ರೆ ಕರೆಕ್ಟ್ ಐತೋ ಇಲ್ಲೋ ಅಂತಂದು ಹೇಳಿ ಅವ ನೋಡ್ತಾನೆ. ಇವ್ಯಾಲ್ಯೂಯೇಟ್ ಅಂದ್ರೆ ಏನ್ರಿ ಬರೀ ಒಂದೇ ರೀತಿಯಿಂದ ಇರೋಂಗಿಲ್ಲ. ನಾರ್ಮಲ್ ಆಗಿ ಯಾವ ರೀತಿ ಒಂದು ವರ್ಕ್ ನಡೆದೈತಿ, ಹೆಂಗೆ ನಡೆಸಿದಾರೆ, ಪ್ರತಿಯೊಬ್ಬ ಟೀಮ್ ಒಳಗೆ ಮೆಂಬರ್ ಹೆಂಗೆ ಕೆಲಸ ಮಾಡಿದಾರೆ ಅನ್ನೋದ್ರ ಬಗ್ಗೆ ಇವ್ಯಾಲ್ಯೂಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಟೀಚರ್ಸ್ ಪೇಪರ್ ನೀವು ಎಕ್ಸಾಮ್ ಬರ್ದಿರ್ತಾರೆ, ಟೆಸ್ಟ್ ಬರ್ದಿರ್ತಾರೆ ಅನ್ಕೋರಿ, ಅವ್ರು ಅದನ್ನ ಇವ್ಯಾಲ್ಯೂಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಕರೆಕ್ಟ್ ಐತೋ ಇಲ್ಲ ಅಂತ ಹೇಳಿ. ಆ ರೀತಿ ಇವ್ಯಾಲ್ಯೂಯೇಟರ್. ಇವಿಷ್ಟು ಏನಪ್ಪ ಅಂತಂದ್ರೆ ರೋಲ್ಸ್ ಅದಾವ ಟೀಮ್ ವರ್ಕ್ದು, ಸರಿಯಾಗಿ ನೋಡ್ಕೋರಿ. ಎಸ್ ನಾ ಹೇಳಿದ ಇಲ್ಲಿವರೆಗೂ ನಿಮ್ಗೆ ತಿಳಿದಿತ್ತು, ಇಂಟ್ರೆಸ್ಟಿಂಗ್ ಅನ್ಸಾಯಿತು, ಈಸಿ ಅನ್ಸಾಯಿತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಹೆಂಗೆ ಅನ್ಸಿದಳಿ. ಆಮೇಲೆ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂತಂದೇಳಿ ಕೇಳ್ರಿ, ಅದನ್ನು ನಾನು ಮಾಡ್ತೀನಿ. ಸೊ 6th ಪಾಯಿಂಟ್ ನೋಡ್ರಿ ಈಗ ಬ್ಯಾರಿಯರ್ಸ್ ಟು ಟೀಮ್ ವರ್ಕ್. ಸೊ ಈ ಟೀಮ್ ವರ್ಕ್ ಮಾಡಬೇಕಾದ್ರೆ ಏನೆಲ್ಲ ಅಡೆತಡೆಗಳು ಬರ್ತಾವ, ಏನೆಲ್ಲ ಗೊಂದಲಗಳು ಸೃಷ್ಟಿ ಆಗ್ತಾವ, ಬ್ಯಾರಿಯರ್ಸ್ ಅಡೆತಡೆಗಳನ್ನು. ಬ್ಯಾರಿಯರ್ಸ್ ಅಂದ್ರೆ ಏನು ಅಡೆತಡೆಗಳು. ಲ್ಯಾಕ್ ಆಫ್ ಟ್ರಸ್ಟ್ ಅಮಂಗ್ ಟೀಮ್ ಮೆಂಬರ್ಸ್. ಸೊ ಒಬ್ಬರ ಮೇಲೆ ಒಬ್ಬರಿಗೆ ಏನಿರಂಗಿಲ್ಲಪ್ಪ ಅಂತಂದ್ರೆ ಟ್ರಸ್ಟ್ ಇರಂಗಿಲ್ಲ, ಯಾರೋ ಒಬ್ರೊಬ್ರು ನಂಬಂಗಿಲ್ಲ ಅಂತಂದು ಹೇಳಿ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಪುವರ್ ಕಮ್ಯುನಿಕೇಷನ್ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಒಬ್ರಿಗೊಬ್ರು ಕಮ್ಯುನಿಕೇಷನ್ ಇರ್ತೈತಿ, ಪುವರ್ ಇರ್ತೈತಿ, ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಿರಂಗಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಈಗೋ ಕ್ಲಾಶಸ್ ಆರ್ ಪರ್ಸನಲ್ ಕಾನ್ಫ್ಲಿಕ್ಟ್ಸ್. ಸೊ ಈಗೋ ನಡಕ್ಕೆ ಬಂದುಬಿಡ್ತೈತಿ ರೀ ವರ್ಕ್ ಪ್ಲೇಸ್ ಒಳಗೆ. ಅವ್ನು ಕೆಲಸ ಭಾರಿ ಮಾಡ್ತಾನೆ ಅಂತಂದು ಹೇಳ್ರಿ ಅವ್ನ ಮೇಲೆ ಸಿಟ್ಟು ಮಾಡ್ಕೋದಿರಂಗಿಲ್ಲ, ಉಲ್ಟಾ ಅವ್ನು ಪ್ರೋತ್ಸಾಹ ಕೊಡೋದೈತೆ. ಅಂದ್ರೆ ಯಾವುದಾದ್ರೂ ಒಂದು ಸಣ್ಣ ವಿಷಯಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಈಗೋ ಹರ್ಟ್ ಆಗ್ತದ್ರಿ, ಅಥವಾ ಕ್ಲಾಶ್ ಆಗ್ತಾವ, ಒಬ್ರೊಬ್ರು ಕಂಡ್ರೆ ಆಗಿ ಬರಂಗಿಲ್ಲ ಎಲ್ಲಿ ಈ ಟೀಮ್ ವರ್ಕ್ ಒಳಗೆ. ಅನ್ಈಕ್ವಲ್ ಪಾರ್ಟಿಸಿಪೇಷನ್ ಆರ್ ಡಾಮಿನೆನ್ಸ್ ಬೈ ಅ ಫ್ಯೂ ಮೆಂಬರ್ಸ್. ಇದಂತೂ ಭಾಳಷ್ಟು ಕಡೆ ಆಗಿರ್ತೈತೆ ರೀ. ಏನಂದ್ರೆ ಅನ್ಈಕ್ವಲ್ ಪಾರ್ಟಿಸಿಪೇಷನ್. ಸೊ ಸ್ಪೆಷಲಿ ನಮ್ಮ ಟೀಚಿಂಗ್ ಫೀಲ್ಡ್ ಹೆಂಗಾದಿತ್ತಪ್ಪ ಅಂತಂದ್ರೆ ಸೀನಿಯರ್ ಪ್ರೊಫೆಸರ್ಸ್ ಸುಮ್ಮನೆ ಒಂದು ಕಡೆ ಕುಂತಿರ್ತಾರೆ, ಇನ್ನೊಂದು ಕಡೆ ಏನಪ್ಪ ಅಂದ್ರೆ ಜೂನಿಯರ್ ಪ್ರೊಫೆಸರ್ಗಳಿಗೆ ಕೆಲಸ ಹಚ್ಕೊಂಡು ಕೊಟ್ಟಿರ್ತಾರೆ, ಅಥವಾ ಅವ್ರು ಕೆಲಸ ಮಾಡಿದ್ರೆ ಅವ್ರು ಕಮ್ಮಿ ಕೆಲಸ ಮಾಡ್ತಾರೆ, ನಮ್ಮ ಕೆಲಸ ಹಚ್ಚಿದ್ರಪ್ಪ ಅಂದ್ರೆ ಜಾಸ್ತಿ ಕೆಲಸಗಳು ಬಂದಿರ್ತಾವೆ. ಸೊ ಇದೆ ಸೀನಿಯರಿಟಿ ಜೂನಿಯರಿಟಿ ಬಂದಿರ್ತಾವೆ, ಅಥವಾ ಲೀಡರ್ ಕೆಲಸ ಮಾಡೋದು ಕಮ್ಮಿ ಆಗಿರ್ತೈತಿ, ಉಳಿದು ನಾವು ಏನು ಮಾಡ್ತಾನೆ ಅಂದ್ರೆ
ಟೀಮ್ ಮೆಂಬರ್ಸ್ ಜಾಸ್ತಿ ಕೆಲಸ ಕೊಡ್ತಿರ್ತಾನೆ. ಹಂಗಿರಂಗಿಲ್ಲ. ಆ್ಯಕ್ಚುಲಿ ಹೆಂಗಿರುತ್ತಪ್ಪ ಅಂದ್ರೆ ಟೀಮ್ ವರ್ಕ್ ಅಂದ್ರೆ ಏನು, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಮಸ್ಟ್ ಡೂ ಈಕ್ವಲ್ ವರ್ಕ್ ಅಂದಾಗ ಮಾತ್ರ ನಿಮ್ಮ ಟೀಮ್ ಅಂತಂದು ಹೇಳಿ ಒಂದು ಸಕ್ಸಸ್ಫುಲ್ ಆಗಿದ್ದು, ಹೊರತಾಗಿ ಆಗಂಗಿಲ್ಲ. ಅಥವಾ ಈಗ ಟೀಮ್ ಲೀಡರ್ ಏನು ಮಾಡ್ತಾನೆ ಅಂದ್ರೆ ಈಸಿ ಕೆಲಸಗಳನ್ನು ತಾಯಿ ಇಟ್ಕೊಂಡು ಟಫ್ ಇದ್ದಿದ್ದು ಕೆಲಸಗಳನ್ನ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಜೂನಿಯರ್ಸ್ಗೆ ಅಥವಾ ಇನ್ನು ಉಳಿದಂಥ ಟೀಮ್ ಮೆಂಬರ್ಸ್ಗೆ ಕೊಡೋದು. ಸೊ ಇಟ್ ಈಸ್ ನಾಟ್ ಅ ಕ್ವಾಲಿಟಿ ಆಫ್ ಲೀಡರ್ಶಿಪ್, ದಟ್ ಈಸ್ ಟೀಮ್ ವರ್ಕ್ ಆರ್ ಟೀಮ್ ವರ್ಕ್ ಲೀಡರ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರೆಸಿಸ್ಟೆನ್ಸ್ ಟು ಚೇಂಜ್ ಆರ್ ಲ್ಯಾಕ್ ಆಫ್ ಕಮಿಟ್ಮೆಂಟ್. ಸೊ ಮುಂದೆ ಹೋದಂಗೆ ಏನತ್ತಪ್ಪ ಅಂದ್ರೆ ಕಮಿಟ್ಮೆಂಟ್ ಕಮ್ಮಿ ಆಗ್ತೈತಿ, ಜಗಳ ಆದಂಗೆ ಮಾಡಿದಂಗೆ. ಆಮೇಲೆ ಒಂದು ಏನೋ ಒಂದು ಕಮಿಟ್ಮೆಂಟ್ ಅಂದ್ರೆ ಒಂದು ಡೇಟ್ ಕೊಟ್ಟಿರ್ತಾರಲ್ಲ, ಆ ಕಮಿಟ್ಮೆಂಟ್ ಡೇಟನ್ನು ಮುಟ್ಟಕ್ಕೆ ಆಗಂಗಿಲ್ಲ. ಕಮಿಟ್ಮೆಂಟ್ ಅಂದರೆ ಡೇಟ್ ಅಂದ್ರೆ ರೀ ಒಂದು ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೆ. ಅನ್ಕೋರಿ August 15ಗೆ ಅವ್ರು ಏನೋ ಒಂದು ರಿಲೀಸ್ ಮಾಡಬೇಕಾಗೈತಿ, ಬುಕ್ ರಿಲೀಸ್ ಮಾಡಬೇಕಾಗೈತಿ, ಅಥವಾ ತಮ್ಮ ಕಂಪ್ನಿದ ರಿಪೋರ್ಟ್ಸ್ ರಿಲೀಸ್ ಮಾಡಬೇಕಾಗಿತ್ತು ಅಂತ ಅನ್ಕೋರಿ. ಆ ಟೈಮ್ದಾಗ ಆಗಲಿಲ್ಲಪ್ಪ ಅಂತಂದ್ರೆ ಅದು ಲೀಡರ್ನ ಕ್ವಾಲಿಟಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ, ಅಥವಾ ಟೀಮ್ ವರ್ಕ್ ಸರಿಯಾಗಿಲ್ಲ ಅಂತ ಹೇಳಿ ತೋರಿಸ್ಕೊಳ್ತೈತಿ. ಇನ್ನು 7ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಸ್ಟ್ರಾಟಜೀಸ್ ಫಾರ್ ಸಕ್ಸಸ್ಫುಲ್ ಟೀಮ್ ವರ್ಕ್. ಸೊ ಟೀಮ್ ವರ್ಕ್ ಸಕ್ಸಸ್ಫುಲ್ ಆಗಿರಬೇಕಪ್ಪ ಅಂತಂದ್ರೆ ಯಾವ ರೀತಿ ಬರಬೇಕು. ನಿಮ್ಮೆಲ್ಲರಿಗೂ ಒಂದು ಲಾಸ್ಟ್ ಕ್ವಶನ್ ಬರ್ತೈತೆ ಏನಪ್ಪ ಅಂತಂದ್ರೆ, ಸರ್ 5 ಮಾರ್ಕ್ಸಿಗೆ ಎಷ್ಟು ಬರಬೇಕು ರೀ? 5 ಮಾರ್ಕ್ಸ್ ಒಳಗೆ ಈ ಅಷ್ಟು ಪಾಯಿಂಟ್ಸ್ ಮೇಲೆ ಏನು ಹೆಡ್ ಪಾಯಿಂಟ್ಸ್ ಅದಲ್ಲ ಅವ್ನ ಹಾಕಿ ನೀವು ಸ್ಲೋ ಆಗಿ ಬರಿಬೇಕು ರೀ. ಸ್ಲೋ ಅಂದ್ರೆ ಎಲ್ಲನೂ ಕ್ಲಿಯರಾಗಿ ಬರಿಬೇಕಂತ ಹೇಳಿ ಹೇಳ್ತಾನೆ ನಾನು. ಸೊ ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ ಸಾಕು. ನೋಡಿರಿ, ಸೆಟ್ ಕ್ಲಿಯರ್ ಗೋಲ್ಸ್ ಆ್ಯಂಡ್ ಡಿಫೈನ್ ರೆಸ್ಪಾನ್ಸಿಬಿಲಿಟೀಸ್. ಸೊ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಕ್ಲಿಯರ್ ಗೋಲ್ಸನ್ನು ಹಾಕ್ಕೊಂಡು ಇಟ್ಕೊಂಡಿರಬೇಕು. ಎನ್ಕರೇಜ್ ಓಪನ್ ಕಮ್ಯುನಿಕೇಷನ್, ಪ್ರತಿಯೊಬ್ಬರಿಗೂ ಮಾತಾಡೋಕೆ ಅವಕಾಶ ಕೊಡಬೇಕು, ಪ್ರತಿಯೊಬ್ಬರ ಐಡಿಯಾನುಗಳನ್ನು ಕೇಳಬೇಕು. ಅಂದಾಗ ಮಾತ್ರ ಒಂದು ಟೀಮ್ ವರ್ಕ್ ಸರಿಯಾಗಿ ಆಗ್ತೈತಿ. ಆಮೇಲೆ ಪ್ರತಿಯೊಬ್ಬರು ಒಪಿನಿಯನ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತೈತಿ. ಅವ್ರು ಏನು ಹೇಳ್ತಾರೆ, ನಾವೇನು ಹೇಳ್ತೀವಿ, ಇನ್ನೊಬ್ಬ ವ್ಯಕ್ತಿ ಏನು ಹೇಳ್ತಾರೆ ಅನ್ನೋದನ್ನು ಅಗದಿ ಕರೆಕ್ಟಾಗಿ ಕೇಳಬೇಕು. ಅಂದಾಗ ಮಾತ್ರ ನಿಮ್ಮ ಒಂದು ಟೀಮ್ ವರ್ಕ್ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಬಿಲ್ಡ್ ಟ್ರಸ್ಟ್ ಆ್ಯಂಡ್ ಕೋಆಪ್ರೇಷನ್ ಥ್ರೂ ಟ್ರಾನ್ಸ್ಪಿರಸಿ. ಸೊ ಒಬ್ಬರ ನಡಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಸಕ್ಸಸ್ಫುಲ್ ಯಾವಾಗ ಆಗ್ತೈತೆ ಟೀಮ್ ವರ್ಕ್, ಟ್ರಸ್ಟ್ ಮತ್ತು ಕೋಆಪ್ರೇಷನ್ ಹೆಚ್ಚಾದಾಗ ಮಾತ್ರ ಏನಪ್ಪ ಅಂತಂದ್ರೆ ಈ ಟ್ರಾನ್ಸ್ಪರೆನ್ಸಿ ಕಂಡು ಬರ್ತೈತಿ ಅಥವಾ ಗೆಲುವು ಕಂಡು ಬರ್ತೈತಿ ಅಂತ ಹೇಳಿ ನಾವು ನೋಡ್ಬೋದು. ಎನ್ಶೂರ್ ಫೇರ್ ಪಾರ್ಟಿಸಿಪೇಷನ್ ಆ್ಯಂಡ್ ರೆಕಗ್ನೈಸ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ಸ್. ಸೊ ನೆನ್ಪಿಟ್ಕೋರಿ, ಟೀಮ್ ವರ್ಕ್ ಒಳಗೆ ಟೀಮ್ ಲೀಡರ್ ಕೆಲಸ ಮಾಡೋದಿಲ್ಲಪ್ಪ ಅಂತಂದ್ರೆ ಹಿ ಈಸ್ ನಾಟ್ ಅ ಟೀಮ್ ಲೀಡರ್, ಕೀಪ್ ದಟ್ ಇನ್ ಮೈಂಡ್. ಸೊ ಅವ ಟೀಮ್ ಲೀಡರ್ ಜಾಸ್ತಿ ಕೆಲಸ ಮಾಡೋದಿಲ್ಲ ಅಥವಾ ಕಮ್ಮಿ ಕೆಲಸ ಮಾಡಿ ಜಾಸ್ತಿ ಕೆಲಸ ನಿಮಗೆ ಕೊಟ್ಟಿದ್ದಪ್ಪ ಅಂದ್ರೆ ಇಟ್ಸ್ ನಾಟ್ ದ ವೇ ಆಫ್ ಟು ಬಿಕಮ್ ಅ ಟೀಮ್ ಲೀಡರ್, ಕೀಪ್ ದಟ್ ಇನ್ ಮೈಂಡ್. ಅವನು ಟೀಮ್ ಲೀಡರ್ ಆಗೋಕ್ಕೆ ಅರ್ಹನಲ್ಲ. ನೆಕ್ಸ್ಟ್ ಬಂದು ನೋಡ್ರಿ, ಪ್ರೊವೈಡ್ ಟೈಮ್ಲಿ ಫೀಡ್ಬ್ಯಾಕ್ ಆ್ಯಂಡ್ ರೆಸಾಲ್ವ್ ಕಾನ್ಫ್ಲಿಕ್ಟ್ಸ್ ಪಾಸಿಟಿವ್ಲಿ. ಸೊ ನಿಮ್ಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಬಂದಿರ್ತಾವೆ, ಆ ಪ್ರಾಬ್ಲಮ್ಸ್ಗಳನ್ನೆಲ್ಲನೂ ಏನಪ್ಪ ಅಂದ್ರೆ ನೀವು ಜಲ್ದಿ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಸಾಲ್ವ್ ಮಾಡೋದು ಅಷ್ಟಲ್ದ ಏನೋ ಒಂದು ಫೀಡ್ಬ್ಯಾಕ್ಗಳನ್ನ ತೊಗೋಬೇಕಾದ್ರೆ ಟೀಮ್ ವರ್ಕ್ ನಿಮ್ಗೆ ಹೆಂಗೆ ಅನಿಸ್ತು ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಫೀಡ್ಬ್ಯಾಕ್ಗಳು ಮಾಡ್ಕೊಂಡು ಇಟ್ಕೊಂಡಿರಬೇಕು. ನೆಕ್ಸ್ಟ್, ಸೆಲೆಬ್ರೇಟ್ ಟೀಮ್ ಅಚೀವ್ಮೆಂಟ್ ಟು ಬೂಸ್ಟ್ ಮೊರಾಲ್. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಸೆಲೆಬ್ರೇಷನ್ ಮಾಡಬೇಕಾದ್ರೆ ಟೀಮ್ ಅಚೀವ್ಮೆಂಟ್ಸನ್ನು ಕಂಪ್ಲೀಟ್ ಮಾಡೋಕೆ, ಅಂದರೆ ನಿಮ್ಮ ನಿಮ್ಮ ಮೊರಲನ್ನು ಬೂಸ್ಟ್ ಮಾಡೋಕೆ, ನಿಮ್ಮ ನೈತಿಕತೆಯನ್ನು ಬೂಸ್ಟ್ ಮಾಡೋಕೆ ಟೀಮ್ ಇವೆಂಟನ್ನು, ಟೀಮ್ ಮ್ಯಾಚಸನ್ನು ಏನಾರ ಗೆದ್ದಿದ್ರೆ ಮಾಡಿದ್ರಪ್ಪ ಅಂದ್ರೆ ಪಾರ್ಟಿಗೆ ಅಥವಾ ನಾರ್ಮಲಾಗಿ ಎಲ್ಲೋ ಒಂದು ಕಡೆ ಗೆಟ್ ಟುಗೆದರ್ ಮಾಡಬೇಕು, ಟೀ ಕಾಫಿ ಪಾರ್ಟಿ ಮಾಡ್ಬೇಕು ರೀ ಅಂತಂದು ಹೇಳಿ ಹೇಳ್ತಾರೆ ಇಲ್ಲಿ. ಸೊ ಟೀಮ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಂಗಿದ್ದಾಗ ಮಾತ್ರ ಏನಪ್ಪ ಅಂತಂದ್ರೆ ಸಕ್ಸಸ್ಫುಲ್ ಆಗೋಕೆ ಸಾಧ್ಯ ಆಗ್ತೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಪ್ಯಾರಾ, ದಟ್ ಈಸ್ ದ ಲಾಸ್ಟ್ ಲೈನ್, ಸ್ಲೈಡ್ ಅಂತಂದು ಹೇಳ್ಬೋದು. ಲಾಸ್ಟ್ ಲೈನ್ ಅಲ್ಲ, ಸ್ಲೈಡ್. ಅದು ಯಾವುದಪ್ಪ ಅಂತಂದ್ರೆ ಕನ್ಕ್ಲೂಷನ್. ಎಸ್, 8 ಪಾಯಿಂಟ್ಸನ್ನು ಕರೆಕ್ಟಾಗಿ ಬರೆದ್ರಪ್ಪ ಅಂದ್ರೆ 5 ಮಾರ್ಕ್ಸಿಗೆ ಒಂದೂವರೆ ಪೇಜ್ ಬರೆದಂದ್ರೆ ನಿಮಗೇನಪ್ಪ ನಿಯರ್ಲಿ ಅರೌಂಡ್ 5 ಮಾರ್ಕ್ಸ್ ಔಟ್ ಆಫ್ ಔಟ್ ಕೊಡ್ಬೋದು. ಅದು 4, 3 ಕೊಡ್ತಾರೆ, ಅದು ಕ್ಲಿಯರಾಗಿ ಚೆಂದಾಗಿ ಬರ್ದಿದ್ರಂದ್ರೆ. ನೋಡ್ರಿ, ಕನ್ಕ್ಲೂಷನ್. ಟೀಮ್ ವರ್ಕ್ ಈಸ್ ನಾಟ್ ಜಸ್ಟ್ ಅ ವರ್ಕ್ ಪ್ಲೇಸ್ ರಿಕ್ವೈರ್ಮೆಂಟ್ ಬಟ್ ಅ ಲೈಫ್ ಸ್ಕಿಲ್. ಟೀಮ್ ವರ್ಕ್ ಅನ್ನೋದೇನಪ್ಪ ಅಂದ್ರೆ ಒಂದು ಲೈಫ್ ಸ್ಕಿಲ್ ಇದ್ದಂಗೆ, ಜೀವನ ನಡ್ಸೋಕೆ ಒಂದು ದಾರಿ ಇದ್ದಂಗೆ ಅದು. ಸೊ ಅದ್ರ ಸಂಬಂಧ ಟೀಮ್ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ. ಟು ಇನೇಬಲ್ ಇಟ್ ಇನೇಬಲ್ಸ್ ಇಂಡಿವಿಜುವಲ್ಸ್ ಟು ಗ್ರೋ, ಆರ್ಗನೈಸೇಷನ್ ಟು ಸಕ್ಸೀಡ್ ಆ್ಯಂಡ್ ಸೊಸೈಟಿ ಟು ಪ್ರೋಗ್ರೆಸ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಟೀಮ್ ವರ್ಕ್ ಒಳಗೆ ಇಂಡಿವಿಜುವಲ್ಸ್ಗೆ ಬೆಳೆಯೋಕೆ ಚಾನ್ಸಸ್ ಭಾಳ ಸಿಗ್ತಾವೆ. ಆಮೇಲೆ ಆರ್ಗನೈಸೇಷನ್, ಒಂದು ಯಾವ್ದಾದ್ರು ಸಂಸ್ಥೆ ಬೆಳೀಲಿಕ್ಕೂ ಕೂಡ ಅಥವಾ ಸಕ್ಸಸ್ಫುಲ್ ಆಗೋಕ್ಕೆ ಈ ಒಂದು ಟೀಮ್ ವರ್ಕ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಪಾತ್ರನ ನಿಭಾಯಿಸಿ ಅಂತ ಹೇಳ್ಬೋದು ನಾವು. ಆಮೇಲೆ ಸೊಸೈಟಿನೂ ಕೂಡ ಭಾಳಪ್ಪ ಅಂತಂದ್ರೆ ಮುಂದುವರಿತೈತಿ ಅಂತಂದೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಆ್ಯಸ್ ಅ ಸಾಫ್ಟ್ ಸ್ಕಿಲ್ ಟೀಮ್ ವರ್ಕ್ ಇಂಪ್ರೂವ್ಸ್ ಕೊಲಾಬ್ರೇಷನ್, ಲೀಡರ್ಶಿಪ್ ಆ್ಯಂಡ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್. ಸೊ ಟೀಮ್ ವರ್ಕ್ ಅಂದ್ರೆ ಏನಪ್ಪ ಅಂತಂದ್ರೆ ಏನು ಇನ್ಕ್ರೀಸ್ ಮಾಡೋದು ಅಂದ್ರೆ ಸ್ಪೆಷಲಿ ಒಂದು ಕೊಲಾಬ್ರೇಷನ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕೊಲಾಬ್ರೇಟ್ ಮಾಡೋದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಓದೈತಿ. ಆಮೇಲೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್. ಸೊ ನಿಮ್ಮೊಳಗೆ ರಿಲೇಷನ್ಶಿಪ್ಸ್ ಏನಾಗ್ತವಪ್ಪ ಅಂತಂದ್ರೆ ಸ್ಟ್ರಾಂಗ್ ಹಾಕೊಂತಾನೆ ಹೋಗ್ತಾವೆ. ಮೇಕಿಂಗ್ ಇಟ್ ಒನ್ ಆಫ್ ದಿ ಮೋಸ್ಟ್ ವ್ಯಾಲ್ಯೂಡ್ ಸ್ಕಿಲ್ಸ್ ಇನ್ ಪರ್ಸನಲ್ ಲೈಫ್. ಸೊ ಈ ಒಂದು ಪರ್ಟಿಕ್ಯುಲರ್ ಏನಪ್ಪ ಅಂತಂದ್ರೆ
ಟೀಮ್ ವರ್ಕ್ ಐತೋ ಅದನ್ನು ಏನಂತಾರಪ್ಪ ಅಂತಂದ್ರೆ ಒಂದು ಬೆಸ್ಟ್ ಮತ್ತು ವ್ಯಾಲ್ಯೂಡ್ ಎಲ್ಲಕ್ಕಿಂತ ಬೆಸ್ಟ್ ಸ್ಕಿಲ್ ಯಾವುದಪ್ಪ ಅಂತಂದ್ರೆ ನೀವು ಯಾವ ರೂಢ ಮಾಡ್ಕೋಬೇಕು ರೀ, ಇಲ್ಲಿ ಟೀಮ್ ವರ್ಕನ್ನು ರೂಢ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮಗೆ ಇದು ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ವಿಡಿಯೋ ಲೈಕ್ ಮಾಡೋಣ.